ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಡೆದಿರುವಂತಹ ಒಂದು ಘಟನೆ ನಡೆದಿದೆ ಬೆಳಗಾವಿಯಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರೋದು ಕ್ರಿಕೆಟ್ಗೋಸ್ಕರ. ಮನೆಗಳ ಮೇಲೆ ಕಲ್ಲು ತೂರಾಟದ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಏಕಾಏಕಿ ಬಂದು ಕಲ್ಲು ತೂರಾಟ ನಡೆಸಿದೆ ಒಂದು ಗುಂಪು. ಕಲ್ಲು ತೂರಾಟದ ಸಿಸಿಟಿವಿ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿವೆ. ಕ್ರಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಮಾರಾಮಾರಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಯುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ನಿನ್ನೆ ಸಂಜೆ ಚಿಕ್ಕ ಮಕ್ಕಳ ಮಧ್ಯೆ ಕ್ರಿಕೆಟ್ ವಿಚಾರಕ್ಕೆ ಗಲಾಟೆಯಾಗಿದ್ದು, ಬಳಿಕ ಗಲಾಟೆಯಲ್ಲಿ ಎರಡು ಗುಂಪಿನ ಯುವಕರು ಪ್ರವೇಶ ಪಡಿತಾರೆ. ಯುವಕರ ನಡುವಿನ ಗಲಾಟೆಯ ವೇಳೆ ಕಲ್ಲು ತೂರಾಟ ನಡೆದಿದೆ. ಗಲಾಟೆಯಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಗಾಯಗೊಂಡಿರುವ ಘಟನೆ ನಡೆದಿದೆ. ನೋಡಿ, ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡುವಾಗ ಯಾವುದೇ ವಿಚಾರಕ್ಕೆ ಗಲಾಟೆ ಆಗಿ ಅದು ಮಕ್ಕಳ ಮೇಲೆ, ಮನೆಗಳ ಮೇಲೆ ಕಲ್ಲು ತೂರಾಟದವರೆಗೂ ಹೋಗಿ ನಿಂತಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಒಂದು ಘಟನೆ ನಡೆದಿದೆ. ಸಿಸಿಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು. ಅಳ್ವಾನ್ ಗಲ್ಲಿ, ಬೆಳಗಾವಿ. ಕ್ರಿಕೆಟ್ನ ವಿಚಾರಕ್ಕಾಗಿ ಮನೆಗಳ ಮೇಲೆ ಕಲ್ಲು ತೂರಾಟ. ಪೊಲೀಸರು ಬಂದು ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡುವ ಸಂದರ್ಭದಲ್ಲೇ ಕಲ್ಲು ತೂರಾಟವಾಗಿರೋದು. ಈ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಮರ್ ಅನ್ನೋರಿಗೂ ಕೂಡ ಗಾಯಗಳಾಗಿದೆ. ಗಲ್ಲಿ ಕ್ರಿಕೆಟ್ ಆಡುವಾಗ ಮಕ್ಕಳ ಮಧ್ಯೆ ಗಲಾಟೆ, ದೊಡ್ಡವರಿಗೆ ತಿರುಗಿ ಈ ರೀತಿಯ ಒಂದು ಘಟನೆ ನಡೆದಿರೋದು. ಇನ್ನು ಮತ್ತೊಂದು ಕಡೆ ನೋಡಿ, ಇನ್ನೊಂದು ಆ ಮಾರಕಾಸ್ತ್ರಗಳ ಬಳಕೆ ಕೂಡ ಆಗಿರೋದು. ಅಲ್ಲಿ ತಲವಾರು ಟೈಪ್ ಇದೆ, ಅದನ್ನ ತೋರಿಸುವಂತಹ ಕೆಲಸ ಸ್ಥಳೀಯರಿಂದ ಆಗ್ತಾ ಇದೆ. ನೋಡಿ, ಕಲ್ಲು ಮಾತ್ರ ಅಲ್ಲ, ಲಾಂಗು ಮಚ್ಚು, ಇಂಥ ಮಾರಕಾಸ್ತ್ರಗಳನ್ನ ಬೀಸುವ ಕೆಲಸ ಕೂಡ ಅಲ್ಲಿ ಆಗಿದೆ ಯುವಕರ ಗುಂಪಿನ ಮಧ್ಯೆ. ಇಷ್ಟರ ಮಟ್ಟಿಗೆ ಗಲಾಟೆ ನಡೆದಿರುವಂಥದ್ದು ಅಳ್ವಾನ್ ಗಲ್ಲಿಯಲ್ಲಿ. ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿರುವಂತಹ ಆ ಏರಿಯಾದ ಮಹಿಳೆಯರು ಪೊಲೀಸರಿಗೆ ಆ ಮಾರಕಾಸ್ತ್ರಗಳು ಬೀಸಾಡಿರೋದನ್ನು ಕೂಡ ತೋರಿಸ್ತಿದ್ದಾರೆ. ಕಲ್ಲು ತೂರಾಟ ಆಗ್ತಾ ಇರೋದು ಕೂಡ, ಸ್ಥಳದಲ್ಲಿ ಕಲ್ಲು ತೂರಾಟ ಆಗ್ತಾ ಇದ್ದಂತೆ ತಮ್ಮ ರಕ್ಷಣೆಗೆ ಅವರು ಮನೆಗಳ ಒಳಗೆ ಓಡಿ ಹೋಗ್ತಾರೆ. ಮತ್ತೊಂದು ಕಡೆ ಮಾರಕಾಸ್ತ್ರವು ಕೂಡ ಆಚೆಯಿಂದ ಯಾವ ರೀತಿ ಬೀಸಿ ಬರುತ್ತೆ ಗಾಳಿಯಲ್ಲಿ, ಅದನ್ನು ಕೂಡ ತಾವು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದಾದ ನಂತರ ಇಡೀ ಏರಿಯಾದಲ್ಲಿ ಯಾವ ರೀತಿಯ ಪ್ರಕ್ಷುಬ್ಧ ವಾತಾವರಣ ಇದೆ, ಯಾವ ರೀತಿ ಶಾಂತಿ, ಯಾವ ರೀತಿಯ ಮೌನ ಆವರಿಸಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಕಾರಣ ಆತಂಕದಲ್ಲಿಯೇ ಕಾಲ ಕಳೆಯುವಂಥದ್ದು. ಮನೆಯಿಂದ ಯಾರು ಆಚೆ ಬರ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಲಾರಿ, ಕೇವಲ ಕ್ರಿಕೆಟ್ ಒಂದೇ ಕಾರಣವಾ ಅಥವಾ ಬೇರೆ ಹಳೆ ದ್ವೇಷ ಏನಾದರೂ ಇದ್ರ ಹಿಂದೆ ಇದೆಯಾ? ಪೊಲೀಸರು ಈ ವಿಚಾರವಾಗಿ ಈ ಕ್ಷಣದವರೆಗೂ ಏನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ? ಮಾರಕಾಸ್ತ್ರಗಳನ್ನ ಬೀಸ್ತಾ ಇದ್ದಾರೆ, ಕಲ್ಲು ತೂರಾಟ ಆಗ್ತಾ ಇದೆ. ಕ್ರಿಕೆಟ್ಗೋಸ್ಕರ ಈ ಮಟ್ಟಿಗೆ ಜಗಳ ಯಾಕೆ? ಖಂಡಿತ ಶ್ರೀಪಾದ್, ಸದ್ಯದ ಮಾಹಿತಿ ಅಂದರೆ ಪೊಲೀಸರು ಸದ್ಯ ಮಾಹಿತಿ ಕೊಟ್ಟಿರುವ ಪ್ರಕಾರ ನಿನ್ನೆ ಸಂಜೆ 5 ಗಂಟೆಗೆ ಏನು ಚಿಕ್ಕ ಮಕ್ಕಳ ನಡುವೆ ಕ್ರಿಕೆಟ್ ಆಡುವ ವಿಚಾರದಲ್ಲಿ ಗಲಾಟೆ ಆಗತ್ತೆ. ಅದು ಎರಡು ಗುಂಪಿನ ನಡುವೆ ಇದು ಏನು ಗಲಾಟೆಗೆ ತೆಗೆದುಕೊಂಡು ಹೋಗುತ್ತೆ. ಈ ವೇಳೆ ಮನೆ ತನಕ ಬಂದಂಥ ಮತ್ತೊಂದು ಕೋಮಿನ ಅಂದರೆ ಮತ್ತೊಂದು ಸಮುದಾಯದ ಜನರು ಕೂಡ ಅಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಜೊತೆಗೆ ತಲ್ವಾರನ್ನು ಕೂಡ ಜಲ್ಪಿಸಿದೆ. ಅದು ಪೊಲೀಸ್ ಸಮ್ಮುಖದಲ್ಲೇ ತಲ್ವಾರನ್ನು ಎಸೆಯುವ ಕೆಲಸವನ್ನು ಮಾಡ್ತಾರೆ. ಸದ್ಯ ನಾನಿರುವ ಸ್ಥಳ ಬೆಳಗಾವಿಯ ಅಳ್ವಾನ್ ಗಲ್ಲಿಯಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ 3 KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನಿನ್ನೆ ಏನು ತಡರಾತ್ರಿವರೆಗೂ ಕೂಡ ಬೆಳಗಾವಿಯ ಏನು ಕಮಿಷನರ್ ಮತ್ತು DCP ಅವರು ಪೊಲೀಸರಿಂದ ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಮಾಡಿದರು. ಮತ್ತು ಏನು ಯಾರೆಲ್ಲ ರಜೆಯನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಕರ್ತವ್ಯಕ್ಕೆ ಮರಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಜೊತೆಗೆ ಈ ಘಟನೆ ಆಗ್ತಿದ್ದಂತೆ ಈ ಒಂದು ಏರಿಯಾದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಬೂದಿ ಮುಚ್ಚಿದ ಕೆಂಡದಂತೆ ಈ ಸದ್ಯ ಈ ಏರಿಯಾ ಕೂಡ ಇರುವಂಥದ್ದು. ಮನೆಯಿಂದ ಹೊರಗೆ ಬರೋದಕ್ಕೆ ಕೂಡ ಇಲ್ಲಿನ ಜನ ಕೂಡ ಭಯ ಪಡ್ತಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಏನು ಅಬ್ರಾಹಿಂ ಎಂಬಾತ ಇವ ತಲ್ವಾರನ್ನ ಹಿಡಿದುಕೊಂಡು ಬರ್ತಾನೆ. ಮನೆಗಳ ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಕಲ್ಲನ್ನು ಎಸೆಯುವ ಕೆಲಸವನ್ನು ಕೂಡ ಮಾಡ್ತಾರೆ. ಇದೇ ಒಂದು ಏರಿಯಾದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸದ್ಯ
ಕಲ್ಲು ಎಸೆಯುವಂಥ ದೃಶ್ಯ ಮತ್ತು ಸಿ ಸಿ ಕ್ಯಾಮ್ರಾದಲ್ಲಿ ಆ ತಲ್ವಾರನ್ನು ಎಸೆಯುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಏನು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅದು ಪೊಲೀಸರು ಸಮ್ಮುಖದಲ್ಲಿ ಎಸೆಯುವ ಕೆಲಸವನ್ನು ಕೂಡ ಈಗಾಗಲೇ ಅವರು ಏನು ಆರೋಪಿಗಳು ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಒಟ್ಟು 8 ಜನರಿಗೆ ಏನು ಎರಡೂ ಕಡೆಯವರಿಗೆ 8 ಜನರಿಗೆ ಏನು ಗಾಯಗಳಾಗಿದೆ. ಅವರನ್ನು ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಈವರೆಗೂ ಏನು ಯಾರ ಮೇಲೂ ಕೂಡ ಪ್ರಕರಣ ದಾಖಲಾಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸದ್ಯ ಪೊಲೀಸರು ಕೊಟ್ಟಿದ್ದಾರೆ. ಯಾರಾದರೂ ದೂರು ಕೊಟ್ಟರೆ ನಾವು ಪ್ರಕರಣವನ್ನು ದಾಖಲಿಸಿಕೊಳ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದು ದೂರು ಕೊಡೋದಕ್ಕೂ ಕೂಡ ಇಲ್ಲಿ ಜನ ಕೂಡ ಭಯಭೀತಿಯಾಗಿದ್ದಾರೆ. ಹೀಗಾಗಿ ಏನು ಈ ಒಂದು ಏರಿಯಾದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ಮತ್ತು 3 CPIಗಳನ್ನು ಇದೇ ಒಂದು ಏರಿಯಾದಲ್ಲಿ ಏನು ಬಿಗಿ ಭದ್ರತೆಗಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮೈಲಾರಿ ಪ್ರತಾಪ್ ಮಾಹಿತಿಗಾಗಿ.